ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. RTE ಅಥವಾ ಉಚಿತ ಶಿಕ್ಷಣ 2026-27ನೇ ಸಾಲಿನ ಅರ್ಜಿ ಫೆಬ್ರವರಿ ತಿಂಗಳು ಪ್ರಾರಂಭವಾಗಿದೆ. ಯಾವ ದಿನಾಂಕದಲ್ಲಿ ಪ್ರಾರಂಭವಾಗಿದೆ ಮತ್ತು ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ಯಾವ್ಯಾವ ಶಾಲೆಗಳಿಗಿದೆ ಅಂತ ತಿಳಿಸ್ಕೊಡ್ತೀನಿ. ಈ ಬಾರಿ RTE ಖಾಸಗಿಗಳಿಗೂ ಶಾಲೆಗಳಿಗೂ ಕೂಡ ಅನ್ವಯ ತಿದ್ದುಪಡಿಯಾಗಿದೆ. ಸುಪ್ರೀಂ ಕೋರ್ಟು ರಾಷ್ಟ್ರೀಯ ಮಿಷನ್ ಎಂದು ಘೋಷಣೆ ಮಾಡಿದೆ. ಜನವರಿ 14, 2026ರಂದು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಖಾಸಗಿ ಶಾಲೆಗಳಿಗೂ 25% ಸೀಟ್ಗಳನ್ನು ನೀಡಬೇಕಾಗಿ ಸರ್ಕಾರಕ್ಕೆ ಆದೇಶ ನೀಡಿದೆ. 2012-13ರಲ್ಲಿ ಪ್ರಾರಂಭವಾಗಿದ್ದು, ದೇಶದಲ್ಲೇ ಮೊದಲ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭವಾಗಿದ್ದು, ಕಾರಣಾಂತರಗಳಿಂದ 2018-19ರಲ್ಲಿ ಇದನ್ನು ತಿದ್ದುಪಡಿ ಮಾಡಿ ನಿಲ್ಲಿಸಲಾಗಿತ್ತು. ಈಗ ಸುಪ್ರೀಂ ಕೋರ್ಟ್ ಆದೇಶ ನೀಡಿರುವ ಕಾರಣ ಖಾಸಗಿ ಶಾಲೆಗಳಿಗೂ ಕೂಡ 25% ಸೀಟನ್ನು ನೀಡಲು ಜಾರಿ ಮಾಡಿದೆ. ಅದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಏನೆಲ್ಲ ದಾಖಲಾತಿಗಳು ಬೇಕು ಅಂದರೆ, ಶಿಕ್ಷಣ ಹಕ್ಕು ಕಾಯ್ದೆಯಡಿ ಖಾಸಗಿ ಶಾಲೆಗಳಲ್ಲೂ ಉಚಿತ ಸೀಟ್ಗಾಗಿ ಪ್ರವೇಶ ಕೋರುವ ಮಗು ಮತ್ತು ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು. ಇಬ್ಬರದು ಬೇಕಾಗಿರ್ತದೆ. ಮಗುದು ಕಂಪಲ್ಸರಿ, ಅದು ಬಿಟ್ಟು ತಂದೆದಾಗಲಿ ತಾಯಿದಾಗಲಿ ಬೇಕಾಗುತ್ತೆ. ಹಾಗೂ ಜಾತಿ ಆದಾಯ ಪ್ರಮಾಣ ಪತ್ರ ಫುಲ್ ರೆಡಿ ಆಗಿರಬೇಕು. RD ನಂಬರ್ ಫೆಚ್ ಆಗುತ್ತೆ, ನಿಮ್ಮ ಡೀಟೇಲ್ಸ್ ಎಲ್ಲ ಫೆಚ್ ಆಗುತ್ತೆ, ಅದಕ್ಕೋಸ್ಕರ ರೆಡಿ ಇರಬೇಕು. ಅರ್ಜಿಯನ್ನು ಸಲ್ಲಿಸಲು ನಿಮ್ಮ ಹತ್ತಿರದ ಬೆಂಗಳೂರು 1, ಈ ಥರ ಕರ್ನಾಟಕ 1 ಮತ್ತು ತಾಲೂಕು ಹೋಬಳಿಗಳಲ್ಲಿ ಶಿಕ್ಷಣ ಕೇಂದ್ರಗಳು ಇರ್ತಾವಲ್ಲ, ಅಲ್ಲಿ ಕೂಡ ಅರ್ಜಿ ಸಲ್ಲಿಸ್ಬೋದು. ಇಲ್ಲ ಅಟಲ್ಜಿ ಜನಸ್ನೇಹಿ ಕೇಂದ್ರಗಳ ಮೂಲಕ ಅರ್ಜಿನ ಸಲ್ಲಿಸ್ಬೋದು. ಇಲ್ಲಾಂದರೆ ಆನ್ಲೈನಲ್ಲಿ ತಂದೆ ತಾಯಿಗಳು ಸ್ವತಃ ತಮ್ಮ ಮೊಬೈಲ್ ಫೋನಲ್ಲಿ ಇಂಟರ್ನೆಟ್ ಸೌಲಭ್ಯ ಇದ್ದರೆ ಅಲ್ಲೂ ಕೂಡ ಅರ್ಜಿನ ಸಲ್ಲಿಸ್ಬೋದಾಗಿರ್ತದೆ. ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತೀನಿ, ಯಾವಾಗ ಪ್ರಾರಂಭವಾಗುತ್ತೆ ಅಂತ. 26-27ನೇ ಸಾಲಿನ ಅರ್ಜಿಯು ನೋಟಿಫಿಕೇಷನ್ ಬಂದು ಅಂದರೆ ಆದೇಶ ಯಾವತ್ತು ನೀಡಿದೆ ಅಂದರೆ 5/2/2026ರಂದೇ ಆದೇಶ ನೀಡಿದೆ ಸರ್ಕಾರ. ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಅಂದರೆ ಖಾಸಗಿ ಶಾಲೆಗಳಿಗೂ ಕೂಡ ಈ ಬಾರಿ ತಾತ್ಕಾಲಿಕ ಪಟ್ಟಿಯನ್ನು ರಿಲೀಸ್ ಮಾಡಿದೆ. 12/2/2026ರಂದು ಆದೇಶವನ್ನು, ಅದು ಪಟ್ಟಿಗಳು ಅಂದರೆ ಶಾಲೆಗಳು ಯಾವ್ಯಾವ ಶಾಲೆಗಳು ಇದ್ದಾವೆ, ನಿಮ್ಮ ಸುತ್ತಮುತ್ತಲಿನ ಶಾಲೆಗಳು ಯಾವ್ಯಾವುದಕ್ಕೆ ಅನ್ವಯ ಆಗುತ್ತೆ ಅನ್ನೋದನ್ನು 12/2/2026ರಂದು ಆದೇಶ ನೀಡುತ್ತೆ. ಆಮೇಲೆ ನೆರೆಹೊರೆಯ ಶಾಲೆಗಳ ಬಗ್ಗೆ ಆಕ್ಷೇಪಣೆ ಏನಾದರೂ ಇದ್ದರೆ ಅದನ್ನು ಆಕ್ಷೇಪಣೆ ಸಲ್ಲಿಸೋದಕ್ಕೆ 16/2/2026 ಕೊನೆಯ ದಿನಾಂಕ ಆಗಿರುತ್ತದೆ. ಹಾಗೂ ಆಕ್ಷೇಪಣೆ ಸಲ್ಲಿಸಿದ ನಂತರ 18/2/2026ರಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿ ಅರ್ಜಿ ಸಲ್ಲಿಸಲು ಪ್ರಯೋಗಾರ್ಥ ಅಂದರೆ ಟ್ರಯಲ್ 20/2/2026, 21/2/2026ರಂದು ಟ್ರಯಲ್ ನೋಡ್ತಾರೆ. ಅಂದರೆ ಸಾಫ್ಟ್ವೇರ್ ಹೇಗೆ ವರ್ಕ್ ಮಾಡುತ್ತೆ ಮತ್ತು ಏನಾದ್ರು ತೊಂದರೆಗಳಿದ್ದರೆ ಅದನ್ನು ಸರಿ ಮಾಡೋದಕ್ಕೋಸ್ಕರ 2 ದಿನಗಳ ಕಾಲ ಪ್ರಯೋಗ ಮಾಡ್ತಾರೆ. ತದನಂತರ ಅರ್ಜಿ ಪ್ರಾರಂಭ 24/2/2026ರಿಂದ 24/3/2026 ಅಂದರೆ 1 ತಿಂಗಳ ಕಾಲ ಅವಕಾಶ ಮಾಡಿಕೊಡಲಾಗಿದೆ ಅರ್ಜಿ ಸಲ್ಲಿಸೋದು. ಯಾರೆಲ್ಲ ಡಾಕ್ಯುಮೆಂಟ್ಗಳು ರೆಡಿ ಇಲ್ವೋ ಈಗಲೇ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಲಿ ಆಧಾರ್ ಕಾರ್ಡ್ ಆಗಲಿ ಮಾಡ್ಕೊಳೋದೆಲ್ಲ ರೆಡಿ ಮಾಡ್ಕೊಳ್ಳಿ. ತದನಂತರ ಏನಿರುತ್ತೆ ಮತ್ತು ಯಾವಾಗ ಅರ್ಜಿ ಲಾಟ್ರಿ ತೆಗಿತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಎಲ್ಲ ಅರ್ಜಿಯನ್ನು ಸಲ್ಲಿಸಿದ ನಂತರ ನಿಮ್ಮ ದಾಖಲಾತಿಗಳ ಪರಿಶೀಲನೆ 25/2/2026ರಂದು ಪ್ರಾರಂಭವಾಗಿ 25/3/2023ರವರೆಗೂ ದಾಖಲಾತಿಗಳ ಪರಿಶೀಲನೆ ನಡೆಯುತ್ತೆ. ಲಾಟ್ರಿ ಪ್ರಕ್ರಿಯೆ ಬಂದು 27/3/2026ರಂದು ನಡೆಯುತ್ತೆ. ಅಂದರೆ ನೀವು ಅರ್ಜಿ ಸಲ್ಲಿಸಿರ್ತಾರೆ, ಲಾಟ್ರಿ ಮುಖಾಂತರ ಆಯ್ಕೆ ಮಾಡ್ತಾರಲ್ಲ 25%, ಅದು ಲಾಟ್ರಿ ನಡೆಯೋದು 22/3/2026ರಂದು. ಹಾಗೆ ಮೊದಲ ಸುತ್ತಿನ ಫಲಿತಾಂಶ ಯಾವತ್ತು ಬರುತ್ತೆ ಅಂದರೆ 2ನೇ ತಾರೀಕು 4ನೇ ತಿಂಗಳು 26ರಲ್ಲಿ ಮೊದಲನೇ ಫಲಿತಾಂಶ ಪ್ರಾರಂಭವಾಗುತ್ತೆ. ಆವತ್ತು ನಿಮಗೆ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಶಾಲೆಗಳ ದಾಖಲಾತಿ ಪ್ರಾರಂಭವಾಗೋದು ಬಂದು 4/4/2026ರಿಂದ 21/4/2026. ಇದು ಮೊದಲನೇ ಸುತ್ತಿನಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪ್ರಾರಂಭವಾಗೋದು 4/4/2026, 21/4/2026ರವರೆಗೂ. ಹಾಗೆ ಶಾಲೆಗಳಲ್ಲಿ ದಾಖಲಾದ ಮೊದಲ ಸುತ್ತಿನ ಮಕ್ಕಳ ವಿವರಗಳನ್ನು ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಂದರೆ ನೀವೆಲ್ಲ ಅರ್ಜಿ ಸಲ್ಲಿಸಿರ್ತೀರ, ಅದು ಸಂಬಂಧಪಟ್ಟ ಮುಖ್ಯ ಪ್ರಿನ್ಸಿಪಾಲ್ಗಳು ನಿಮ್ಮ ಡೀಟೇಲ್ಸ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ 4/4/2026ರಿಂದ 24/4/2026ರವರೆಗೂ ಸಮಯ ಕೊಟ್ಟಿದ್ದಾರೆ. ಹಾಗೆ 2ನೇ ಸುತ್ತಿನ ಲಾಟ್ರಿ ಬಂದು 27/4/2026. 2ನೇ ಸುತ್ತಿನ ಸೀಟು ಹಂಚಿಕೆ 27/4/2026ರಂದಾಗುತ್ತೆ. ಹಾಗೆ 2ನೇ ಸುತ್ತಿನ ಹಂಚಿಕೆಯಾದ ಸೀಟುಗಳಲ್ಲಿ ದಾಖಲಾತಿ ಅವಧಿ 28/4/2026, ಅಲ್ಲಿಂದ 9/5/2026 ಆಗಿರುತ್ತದೆ. ಈ ರೀತಿಯಾಗಿ ಇರುತ್ತದೆ. ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ದೀರೋ ಅವರೆಲ್ಲ ಹಿಂದೆ ಕೂಡ ಈಗಲೇ ತಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಲಿ ಆಧಾರ್ ಕಾರ್ಡ್ ಆಗಲಿ ಇತರೆ ದಾಖಲಾತಿಗಳನ್ನು ರೆಡಿ ಮಾಡ್ಕೊಳ್ಳಿ. ಈ ಬಾರಿ ಖಾಸಗಿ ಶಾಲೆಗಳಿಗೂ ಕೂಡ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಡ್ತಾರೆ. 25% ಸೀಟ್ ಇರುತ್ತೆ. LKG ಹಾಗೂ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಆಗುತ್ತೆ. LKG ಹಾಗೂ ಫಸ್ಟ್ ಸ್ಟ್ಯಾಂಡರ್ಡ್ಗೆ. ಥ್ಯಾಂಕ್ ಯು. ಈ ವಿಡಿಯೋನ ನಿಮ್ಗೆ ಉಪಯುಕ್ತ ಆದರೆ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ.
ಅರ್ಜಿ ಸಲ್ಲಿಸೋದು ಪ್ರಾರಂಭ 24/2/2026, ಕೊನೆಯ ದಿನಾಂಕ 24/3/2026 ಆಗಿರುತ್ತೆ. ಥ್ಯಾಂಕ್ ಯು.